ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಮಲ್ದು ಹೂವು ಎಲ್ಲಿ ಸಿಗುತ್ತೆ ಅಂತ ಕೇಳೋಣ ಅನ್ನಷ್ಟೊಳಗಡೆ ಹೊಂಟೋಗ್ಬಿಟ್ರಲ್ಲಪ್ಪ. ಸರಿ, ಈಗ ನಮ್ಮ ಡ್ರಮ್ಮಾಂಟ ಗುರೂಜಿಗಳು ಬರ್ತಾವ್ರೆ, ಅವ್ರ ಹತ್ರ ಮಾತಾಡೋಣ. ಬನ್ನಿ ಗುರೂಜಿ. ಹೇಗಿದ್ದೀರಾ ಗುರೂಜಿ? ಫಸ್ಟ್ ಕ್ಲಾಸ್. ನನ್ನ ಮದುವೆ ಆಗೋಳು ಅವಿವೇಕಿ ಈಗ ತಾನೇ 2 ತಿಂಗಳಿಂದ ಬಂದು ನಮ್ಮ ಸುಂಕುದಕಟ್ಟೆ ಮಠದ ಹತ್ರ ಬಂದು ನನಗೆ ಮದುವೆ ಆಗಿತ್ತು ಇಲ್ಲಿ ಸ್ವಲ್ಪ ನೋಡಿ ಜಾತಕ ಅಂತ ಹೇಳಿದ್ದೆ ತಾನೆ. ಎಲ್ಲಿ ಮದುವೆ ಆಗ್ತಾ ಇರೋದು ನೀನು? ಮದುವೆ ಆಗಿದೆಯಾ ನಿಂದು? ಸುಳ್ಳು ಹೇಳ್ತೀಯಾ? ಇಲ್ಲ ಸ್ವಾಮಿ. ಸುಟ್ಟು ಹೋಗ್ತೀಯಾ? ಮುಂಡ ಮೋಚ್ ಹೋಗ್ತೀಯಾ? ಸ್ವಾಮಿಗಳು, ನಾನು ಮದುವೆ ಆಗೋಳು ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಪೂಜೆ ಮಾಡಬೇಕು ಅಂತ ಕೇಳ್ತಾ ಇದ್ಲು. ಅದಕ್ಕೆ ನಿಮ್ಮನ್ನು ಬರ್ಮಾಡ್ಕೊಂಡೆ ಗುರು. ಓಹೋ, ಗೊತ್ತಾಯ್ತು ಬಿಡು. ನನ್ನ ಸುಂಕುದಕಟ್ಟೆ ಮಠಕ್ಕೆ ಬಂದು ನಿನ್ನ ಜ್ಯೋತಿಷ್ಯ ಕೇಳಿದ್ಮೇಲೆ ನಿನ್ನ ಮದುವೆ ಫಿಕ್ಸ್ ಆಯಿತು. ನಿನಗೆ ಈಗ ಬಾವಿ ಹೆಂಡತಿ ಇದ್ದಾಳೆ, ಅವಳು ಕೇಳಿದ್ಲು ಅಂತ ಹೇಳ್ತಾ ಇದೆಯಾ? ಅದನ್ನು ಕರೆಕ್ಟಾಗಿ ಹೇಳಬೇಕಲ್ವೇ? ಕೇಳಿಸ್ಕೊಳ್ಳಿ. ಬರೀ ನಿನ್ನೆ ಹೆಂಡತಿ ಆಗೋಳಿಗೆ ಅಷ್ಟೇ ಅಲ್ಲ, ನಾನು ಹೇಳೋದು ಒಂದು ವಿಚಾರನ ಜ್ಞಾಪಕ ಇಟ್ಕೋಬೇಕು. ಹೇಳಿ ಸ್ವಾಮಿ. ಏನು ಗೊತ್ತಾ, ವರಮಹಾಲಕ್ಷ್ಮಿ ಹಬ್ಬ ನೋಡಿ, ಲಕ್ಷ್ಮಿ ಶುಕ್ರವಾರ ಮಾಮೂಲಿ ಮಾಡ್ತಾ ಇರ್ತೀರಿ, ಅಲಂಕಾರ ಮಾಡ್ತೀರಿ, ಪೂಜೆ ಮಾಡ್ತೀರಿ. ಅದು ಪ್ರಾತಃ ಕಾಲದಲ್ಲಿ ಎಲ್ಲರೂ ನಮಗೆ ಎಲ್ಲ ಬೇಕು ಅಂತ ಕೇಳ್ತೀರಿ. ಲಕ್ಷ್ಮಿನ ಏನು ಕೇಳ್ತಾರೆ? ಎಲ್ಲರೂ ಕೇಳೋದೇನೋ ದುಡ್ಡು ಕೇಳ್ತಾರೆ ಅಷ್ಟೇ, ಇನ್ನೇನು ಕೇಳಲ್ಲ. ಆರೋಗ್ಯ ಕೇಳ್ತಾರಿಯೇ? ಇಲ್ಲ. ವಿದ್ಯೆ ಕೇಳ್ತಾರಿಯೇ? ಇಲ್ಲ. ಎಲ್ಲರ ಮನೇಲಿ ನೋಡಿದ್ರು ಲಕ್ಷ್ಮಿ ಪೂಜೆ ಯಾಕೆ ಮಾಡ್ತಾರೆ? ನಮ್ಮ ಮನೇಲಿ ಲಕ್ಷ್ಮಿ ಇರಲಿ ಅಂತ. ನಾವು ಹೇಳೋದು ಒಂದೊಂದು ರೂಪ ಕೊಟ್ಟಿದ್ದೀವಿ. ಅದು ವಿದ್ಯೆ ಒಂದು ರೂಪ, ವಿವೇಕಕ್ಕೊಂದು ರೂಪ, ಮನುಷ್ಯತ್ವದಕ್ಕೊಂದು ರೂಪ, ರಾಕ್ಷಸತ್ವಕ್ಕೊಂದು ರೂಪ. ಅದೆಲ್ಲ ಗೊತ್ತು ಗುರುಗಳೇ. ವರಮಹಾಲಕ್ಷ್ಮಿ ಹಬ್ಬನ ಯಾವ ಥರ ಪೂಜೆ ಮಾಡಬೇಕು ಅಂತ ಹೇಳ್ತೀನಿ, ಕೇಳಿಸ್ಕೊ. ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂದರೆ ಇತ್ತೀಚೆಗೆ ಆಡಂಬರ ಜಾಸ್ತಿ ಆಗಿಬಿಟ್ಟಿದೆ. ಹೌದು. ಸುಮ್ಮನೆ ತೋರ್ಕೆ, ರೀಲ್ಸು, ಸ್ಟೇಟಸ್ಸು, ಮುಂಡ ಮೋಜ್ತು. ಒಂದು ಏನಪ್ಪ ಅಂತಂದರೆ, ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ ಮನೇಲಿ ಒಂದಷ್ಟು ಕಡ್ಡಿನೋ ಇಲ್ಲ ಕಬ್ಬಣನೋ ಇಷ್ಟಿಷ್ಟುದ್ದ ಇರೋ ತಂದು ಅದನ್ನು ಕಟ್ಟಿ ಮನೆ ಆ ಸುತ್ತಮುತ್ತ ಎಲ್ಲ ಚೆನ್ನಾಗಿ ಯಾವುದಾದ್ರೂ ಒಳ್ಳೊಳ್ಳೆ ಸೀರೆಗಳನ್ನ ಬಿಟ್ಟು, ಆಮೇಲೆ ಮನೆಯಲ್ಲಿರೋ ಪಾತ್ರೆ ಪಗಡೆ, ಮೈಯಲ್ಲಿರೋ ಬಂಗಾರ, ಅವರು ಮಕ್ಕಳಲ್ಲಿರೋ ಬಂಗಾರನೆಲ್ಲ ಒಂದು ಕಡೆ ತುಂಬಿ ಇಷ್ಟಿಷ್ಟು ಕಟ್ಟುಗಳ ದೊಡ್ಡಗಳ ಕಟ್ಟುಗಳನ್ನೆಲ್ಲ ಇಟ್ಟು ಅದರ ಮೇಲೆ ಒಂದಷ್ಟು ಪಾಯಸ, ಒಬ್ಬಟ್ಟು, ಹೋಳಿಗೆ ಎಲ್ಲ ಇಟ್ಟು ಅದಕ್ಕೆಲ್ಲ ಅಲಂಕಾರ ಮಾಡಿಬಿಟ್ಟು ಏನು ದೀಪ ಆರತಿ ಎತ್ಕೊಂಡು ಮಾಡ್ತಾ ಇರಬೇಕು. ಹಂಗೆ ಮಾಡ್ಬೇಕಾ ಗುರುಗಳೇ? ಮೋಚ್ಕೊಳುತ್ತೆ. ನಾನು ಹೇಳೋದು ಕೇಳಿಸ್ಕೊಳ್ಳಿ. ಒಂದು ಅವ್ರ ಯೋಗ್ಯತೆಗೆ ತಕ್ಕ ಹಾಗೆ ಪೂಜೆ ಮಾಡಿರಿ, ತೊಂದರೆ ಇಲ್ಲ. ಆಡಂಬರ ಬೇಡ, ಭಕ್ತಿ ಬೇಕು. ಒಂದು ತೆಂಗಿನಕಾಯಿ ಇಡಿ, ಒಂದು ಕಳಶ ಇಡಿ, ಒಂದು ಅರಿಶಿನ ಕುಂಕುಮ ಹಾಕಿ, ಒಂದು ಹೂ ಹಾಕೋಕ್ಕಾಗಲ್ವೇ? ಹಾಕಿ. ಒಂದು 10 ರೂಪಾಯಿ ಇಡೋಕ್ಕಾಗಲ್ವೇ? ಇಡಿ. ಒಂದು ಗಂಧದ ಕಡ್ಡಿ ಹಚ್ಚೋಕ್ಕಾಗಲ್ವೇ? ಹಚ್ಚಿ. 4 ಜನಕ್ಕೆ ಒಂದು ಪಾಯಸ ಮಾಡೋಕ್ಕಾಗಲ್ವೇ? ಮಾಡಿ. 2 ದೀಪ ಹಚ್ಚಿ ಲಕ್ಷ್ಮಿ ಕೈ ಮುಕ್ಕೊಳ್ಳಿ. ಏನಂತ? ತಾಯಿ, ನಾವು ದುರಹಂಕಾರ ಪಡಲ್ಲ, ನೀನು ಚಂಚಲೆ, ಆದರೆ ನಮ್ಮ ಕಷ್ಟಕ್ಕಾಗೋಳು ನೀನೇ. ಸದಾ ನಮಗೆ ನೆಲೆಸು, ಕೆಲಸ ಕೊಡು, ಉದ್ಯೋಗ ಕೊಡು, ಕೆಲಸ ಮಾಡ್ತೀವಿ. ಅದರಲ್ಲಿ ಬರೋವಂಥ ರೂಪದಲ್ಲಿ ನಮ್ಮ ಜೊತೆ ಒಂದಾಗಿರೋ ಅಂತ ಹೇಳಬೇಕು. ಯೋಚನೆ ಮಾಡಬೇಡಿ. ಎಲ್ಲರ ಹತ್ರ ಲಕ್ಷ್ಮಿ ಇವತ್ತು ಇರ್ತಾಳೆ, ನಾಳೆ ಹೋಗ್ತಾಳೆ. ಅದನ್ನು ಕಷ್ಟಪಟ್ಟು ದುಡಿದಂಥ ಲಕ್ಷ್ಮಿನ ಇಟ್ಕೊಳ್ಳಿ. ಲಕ್ಷ್ಮಿಗೆ ಗೌರವ ಕೊಡಿ. ನೀನು ಅಷ್ಟೇ. ಲಕ್ಷ್ಮಿ ಅಂದ ತಕ್ಷಣ ಬಂದ ತಕ್ಷಣ ಎಲ್ಲನೂ ಖರ್ಚು ಮಾಡಿಕೊಂಡು ಆಮೇಲೆ ಮಂತ್ ಎಂಡಲ್ಲಿ ಹೋಗಿ ಅವ್ರ ಹತ್ರ ಸಾಲ ಇಸ್ಕೊಬೇಡ. ಸಾಗರ ಒಳ್ಳೆ ಮೊಸರನ್ನ, ಒಳ್ಳೆ ಗೋಡಂಬಿ, ದ್ರಾಕ್ಷಿ, ಆಮೇಲೆ ಇವಾಗ ಈ ದಾಳಿಂಬೆ ಬಂದಿದೆ. ಆ ದಾಳಿಂಬೆ ದಪ್ಪ ಬೀಚಿದ್ದು ಮೊನ್ನೆ ಯಾವುದೋ ಶುದ್ಧ ಹಾಕವನೆ, ಅದು ನಿನ್ನ ಬಣ್ಣ ಇದೆ, ಕೆಂಪು ಕಾಣಬೇಕು. ಆ ಥರ ತೆಗೆದು ಹಾಕಿ ರೆಡಿ ಇಟ್ಟಿದೆಯಾ? ಹುಡುಗ ಕಾಯ್ತಾ ಇದ್ದಾನೆ, ಹೊರಡ್ತೀನಿ. ಗುರುಗಳೇ ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡ್ಬೋದಾಗಿದೆ. ಯಾಕೆ? 1.5 ಗಂಟೆ ಲೈವ್ ಪ್ರೋಗ್ರಾಮ್ ಕೊಟ್ಬಿಡ್ತೀನಿ ಬಿಡು. ಅದಕ್ಕೆ ಅವತ್ತಿನ ದಿನಾನೇ ಬೆಳಗ್ಗೆನೇ ಹಿಂದಿನ ದಿನಾನೇ ಎಲ್ಲ ಮಾಧ್ಯಮದ ಮೂಲಕ ಬರ್ತೀವಿ. ಅದರ ವಿಶೇಷತೆನ ಹೇಳ್ತೀವಿ. ಎಲ್ಲ ಕೇಳಿಸ್ಕೊಳ್ಳಿ. ಆಮೇಲೆ ಇಷ್ಟೆಲ್ಲ ಹೇಳಿದ್ನಲ್ಲ, ಒಂಚೂರು ದಕ್ಷಿಣೆ ಕೊಡಲ್ವೇ? ಮುಂಡ ಮೋಚ್ತೋ. ನನಗೆ ಗೊತ್ತು ನಿನ್ನ ಹತ್ರ ಇರಲ್ಲ ಅಂತ. ಇರಲಿ, 1 ನಿಮಿಷ. ಯಾರೋ ಕೊಟ್ಟಿದ್ರಲ್ಲ ಒಂದು 500 ರೂಪಾಯಿ, ತಗೋ, ಇಟ್ಕೋ. ಒಳ್ಳೇದಾಗಲಿ, ಲಕ್ಷ್ಮಿ ನೆಲೆಸ್ಲಿ. ಜೇಬ್ಗೆ ಹಾಕೋ, ತೋರಿಸ್ಬೇಡ ಯಾರಿಗೂ. ಸ್ವಾಮಿಗಳೇ, ಥ್ಯಾಂಕ್ಸು. ಅಬ್ಬಬ್ಬಬ್ಬಬ್ಬ, ವರಮಹಾಲಕ್ಷ್ಮಿ ಹಿಂದಿನೇ ಕೊಟ್ಬಿಟ್ರು ನನಗೆ. ಲಕ್ಷ್ಮಿ ಕಾಪಾಡ. ಕರಿಸುಬ್ಬ, ಕೇಳಿಸ್ಕೋ. ಓಕೆ. ಆ ಕೊಟ್ಟ ದುಡ್ಡಲ್ಲಿ 90-60 ಎಣ್ಣೆ ಹಾಕೋದಿಯೋ ಮುಂಡ ಮೋಚ್ಕೋತೀಯ. ಇದನ್ನ ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡ್ತೀನಿ. ಗುರುಗಳು ಹೇಳ್ದಂಗೆ